ವಿಜಯಪುರ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ, ವಿಜಯಪುರ ಜಿಲ್ಲಾ ತೋಟಗಾರಿಕೆ ಸಂಘ, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ, ಇಂಡಿ ಜಿಲ್ಲಾ ಹೌಸ್ ಹಾಗೂ ಹಾಪ್ಕಾಮ್ಸ್ ವಿಜಯಪುರ ಇವರ ಸಹಯೋಗದೊಂದಿಗೆ ಜಿಲ್ಲಾ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಬಸವವನದಲ್ಲಿ 2023-24ನೇ ಸಾಲಿನ ಫಲಪುಷ್ಪ ಪ್ರದರ್ಶನ ಹಾಗೂ ತೋಟಗಾರಿಕೆ ಅಭಿಯಾನಕ್ಕೆ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಮತಿ ಮೆಹಜಬೀನ್ ಅಬ್ದುಲ್ ರಜಾಕ್ ಹೊರ್ತಿ ಅವರು ಇಂದು ಚಾಲನೆ ನೀಡಿದ್ದಾರೆ. ಫಲಪುಷ್ಪ ಪ್ರದರ್ಶನ ಜನವರಿ 13ರಿಂದ 15ರವರೆಗೆ ನಡೆಯಲಿದ್ದು, ಈ ಅವಧಿಯಲ್ಲಿ ಬೆಳಗ್ಗೆ 10ರಿಂದ ರಾತ್ರಿ 8 ಗಂಟೆವರೆಗೆ ಸಾರ್ವಜನಿಕರು ವೀಕ್ಷಣೆಗೆ ಅವಕಾಶವಿದೆ. ವಿಶೇಷವಾಗಿ ಗಮನ ಸೆಳೆದ ಸಿರಿಧಾನ್ಯ ಹಾಗೂ ಹೂವಿನ ಮಾದರಿಗಳು, ಸಂಪೂರ್ಣವಾಗಿ ದ್ರಾಕ್ಷಿಯಿಂದ ತಯಾರಿಸಿದ ಮಂಟಪಗಳು ಹಾಗೂ ಹೂವಿನ ಅಲಂಕಾರದೊಂದಿಗೆ ಮಾಡಿರ್ತಕ್ಕಂಥ ಎಲ್ಲ ಡಿಸೈನ್ಗಳು ಇಲ್ಲಿ ನೀವು ನೋಡ್ತಾ ಇರಬಹುದು. ಒಟ್ಟಾರೆಯಾಗಿ ಮಹಾಪೌರರು ಹಾಗೂ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸಹಯೋಗದೊಂದಿಗೆ ಈ ತೋಟಗಾರಿಕೆಯ ಫಲಪುಷ್ಪ ಪ್ರದರ್ಶನ ನಡೆಸಲಾಯಿತು. ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಸೋನಾವನೆ ಅವರು ಕೂಡ ವೀಕ್ಷಣೆ ಮಾಡಿದರು. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಹೂವಿನ ಅಲಂಕಾರದೊಂದಿಗೆ ಸಂಪೂರ್ಣವಾಗಿ ಗಮನ ಸೆಳೆದಿತ್ತು. ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ನೋಡಲು ಬಲಮನೋಹರವಾಗಿತ್ತು. ಇನ್ನೂ ವಿಶೇಷವಾಗಿ ಅಂದರೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋವೊಂದನ್ನಿಟ್ಟು ದ್ರಾಕ್ಷಿಯಿಂದ ಅಲಂಕರಿಸಲಾಗಿದೆ. ವಿಶೇಷವಾಗಿ ಈ ದ್ರಾಕ್ಷಿಯಿಂದ ಅಲಂಕರಿಸಿದ ಈ ಮಂಟಪ, ದ್ರಾಕ್ಷಿ ಮಂಟಪದಲ್ಲಿ ಸಿದ್ದೇಶ್ವರ ಶ್ರೀಗಳ ಫೋಟೋವನ್ನಿಟ್ಟು ಅಲಂಕರಿಸಲಾಗಿದೆ. ಇನ್ನು ವಿಶೇಷವಾಗಿ ಅಂತಂದರೆ ಬಸವಣ್ಣನವರ ಫೋಟೋ ಜೋಳದಿಂದ ತಯಾರಿ ಮಾಡಿರ್ತಕ್ಕಂಥ ಮೂರ್ತಿಯನ್ನ ಇಡಲಾಗಿದೆ. ವಿಶ್ವಗುರು ಬಸವಣ್ಣನವರ ಈ ಫೋಟೋ ನೋಡಲು ಬಲ ಮನಮೋಹಕವಾಗಿತ್ತು. ಅದರ ಜೊತೆಗೆ ಹೂವಿನ ಅಲಂಕಾರದಿಂದ ತಯಾರು ಮಾಡಿದ ಈ 2 ಬಿಂದಿಗೆಗಳು ಕೂಡ ನೋಡಲು ಬಲು ಮನೋಹಕವಾಗಿತ್ತು. ಅದರ ಜೊತೆಗೆ ಇಸ್ರೋ ಕಂಪನಿಯ ಇಸ್ರೋವ ವಿಶೇಷತೆಯನ್ನ ಇಲ್ಲಿ ರಾಕೆಟ್ ಮಾಡಿ ಕೂಡ ಹಾಕಲಾಗಿತ್ತು. ಅದರ ಜೊತೆಗೆ ಇಲ್ಲಿ ನಾವು ರಾಷ್ಟ್ರೀಯ ಪಕ್ಷಿ ನವಿಲು ಕೂಡ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಒಟ್ಟಿನಲ್ಲಿ ವಿವಿಧ ರೀತಿಯ ಹಣ್ಣು ಹಂಪಲುಗಳು ಕೂಡ ಎಲ್ಲರೂ ವೀಕ್ಷಣೆ ಮಾಡಿ ಅದರ ಬಗ್ಗೆ ಯಾವ ತಳಿ, ಎಂತಹ ತಳಿ ಅಂತಕ್ಕಂಥದ್ದನ್ನು ವೀಕ್ಷಣೆ ಮಾಡಲಾಯಿತು. ಇನ್ನು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಗಳನ್ನೆಲ್ಲ ಕೂಡ ಈ ಹೂವಿನ ಮಂಟಪದಿಂದ ಅಲಂಕರಿಸಲಾಗಿತ್ತು. ಇನ್ನು ವಿವಿಧ ರೀತಿಯ ಬಾಳೆಹಣ್ಣುಗಳು ಹಾಗೂ ಮೆಣಸಿನಕಾಯಿಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು. ವಿವಿಧ ರೀತಿಯ ತಳಿಗಳ ಬಾಳೆಹಣ್ಣುಗಳು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಪೇರಲ ಹಣ್ಣು, ಚಿಕ್ಕು ಹಣ್ಣು, ಹೀಗೆ ವಿವಿಧ ರೀತಿಯ ಎಲ್ಲ ರೀತಿಯ ಹಣ್ಣುಗಳು ಇಲ್ಲಿ ವೀಕ್ಷಣೆಗೆ ಇಟ್ಟಿದ್ದಾರೆ.
ಇನ್ನು ನಮ್ಮ ಉಳ್ಳಾಗಡ್ಡಿ ನಾಡೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬಹುದು. ವಿವಿಧ ರೀತಿಯ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಕೂಡ ವಿಶೇಷವಾಗಿ ನೋಡಲು ಸಿಗ್ತಾ ಇತ್ತು. ಮೆಣಸಿನಕಾಯಿ ಕೂಡ ವಿಶೇಷವಾಗಿ ಯಾವ ರೀತಿ ಬೆಳೀತಾರೆ ಅಂತಕ್ಕಂಥದ್ದನ್ನು ಕಾಣಬಹುದು. ಇನ್ನು ಪಪ್ಪಾಯಿಕಾಯಿ, ಹಾಗೆ ದಾಳಿಂಬೆ ಹಣ್ಣು, ಎಲ್ಲ ತರಹದ ಫಲಪುಷ್ಪಗಳು ಇಲ್ಲಿ ಕಂಡುಬಂದಿತ್ತು. ಉತ್ಸಾಹಕರವಾಗಿತ್ತು. ಇನ್ನು ನಿಂಬೆ ನಾಡಂತ ಹೇಳ್ತಾರೆ ನಮ್ಮ ಹತ್ರ. ಈ ನಿಂಬೆ ನಾಡಿನ ವಿಶೇಷತೆಗಳು ನಾವು ವಿವಿಧ ರೀತಿಯ ನಿಂಬೆಗಳು ನೋಡಲು ಸಿಗ್ತಾ ಇದೆ. ಅದೇ ರೀತಿ ಇಲ್ಲಿ ಸೀತಾಫಲ ಹಣ್ಣುಗಳು, ರಾಮಫಲ ಹಣ್ಣುಗಳು ನೋಡಲು ಸಿಕ್ಕಿದೆ. ಎಲ್ಲ ರೀತಿಯ ವಿವಿಧ ಹಣ್ಣುಗಳ ಮಾದರಿಗಳು ನಮ್ಮ ಜಿಲ್ಲೆಯಲ್ಲಿ ಬೆಳೀತಾರ ಅಂತಕ್ಕಂಥದ್ದು ಖುಷಿ ನೀಡಿದಂತೂ ನಿಜ. ಒಟ್ಟಾರೆಯಾಗಿ ಈ ಫಲಪುಷ್ಪ ಪ್ರದರ್ಶನವನ್ನು ನೋಡಲು ಬಲು ಮನೋಹರವಾಗಿತ್ತು. ಮಹಾಪೌರರು ಕೂಡ ಈ ಫಲಪುಷ್ಪ ವಿತರಣೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಬೆಳೀತಾರೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನ ಪಡೆದುಕೊಂಡರು. ಒಟ್ಟಾರೆಯಾಗಿ ತೋಟಗಾರಿಕೆ ಇಲಾಖೆ ಕೂಡ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲವಾಗಲೆಂದು ಎಲ್ಲ ಅಂಗಡಿಗಳನ್ನು, ಸ್ಟಾಲ್ಗಳನ್ನು ಇಡಲಾಗಿದೆ.